ತುರುವೇಕೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೆಸ್ಕಾಂ ಮಾಜಿ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ವಸಂತ್ ಕುಮಾರ್ ಬಿಎಸ್, ಮುಖ್ಯಮಂತ್ರಿಗಳ ವಿರುದ್ಧ ಹಗುರವಾಗಿ ಮಾತನಾಡಿದ ಗುತ್ತಿಗೆದಾರನ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿಕೆ ನೀಡಿದ್ದ ಗುತ್ತಿಗೆದಾರನಿಗೆ ಎಚ್ಚರಿಕೆ ನೀಡಿರುವ ಅವರು, ಇನ್ನು ಮುಂದೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತವಿರಲಿ, ಇಲ್ಲದಿದ್ದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಖಂಡನೆಯೊಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಕುಣಿಗಲ್ MLA ಬಂದ್ರೆ ಎಡಮಟ್ಟೆ ಹಿಡಿತೀರಾ? ಅಷ್ಟೊಂದು ಧೈರ್ಯ ಇದೆಯಾ ನಿಮ್ಗೆ? ಶಕ್ತಿ ಇದೆಯಾ ಎಡಮಟ್ಟೆ ಹಿಡಿಯುವಷ್ಟು? ನೋಡು, ನೀನು ಚಿಕ್ಕನಾಗ್ನಳ್ಳಿ ತಾಲೂಕಲ್ಲಿ ಎಷ್ಟು ಕೆಲಸ ಯಾರ ಹೆಸರು ಮಾಡ್ತಾ ಇದೀಯ, ಕೋಟಿಗಟ್ಟಲೆ ಕೆಲಸ ಮಾಡ್ತಾ ಇದೀಯ ಅಂತ ನಮ್ಗೆ ಗೊತ್ತು. ನೀನು ಗುತ್ತಿಗೆದಾರ, ಈ ಸರ್ಕಾರದ ಬೆನಿಫಿಷರಿ, ಫಲಾನುಭವಿ, ಈ ಸರ್ಕಾರದ ಫಲಾನುಭವಿ. ಬೇರೆ ಹೆಸರಲ್ಲಿ ಚಿಕ್ಕನಾಗ್ನಳ್ಳಿ ತಾಲೂಕಲ್ಲಿ ಎಷ್ಟು ಕೋಟಿ ಕೆಲಸ ಮಾಡ್ತೀಯ ಅಂತ ಗೊತ್ತಿದೆ. ನೀನು ಮತ್ತೆ ಇದೇ ತರ ಮಾತು ಅರಿಬಿಟ್ರೆ ನಾವ್ ಈಗಾಗಲೇ ಏನ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಗಮನಕ್ಕೂ ತರ್ತೀವಿ. ನೀನ್ ಯಾರ ಹೆಸರು ಕೆಲಸ ಮಾಡ್ತಾ ಇದ್ದೀವಿ ಗಮನಕ್ಕೆ ತರ್ತೀವಿ. ಮಾಡು, ಚಾಲೆಂಜ್ ಮಾಡಿ, ಒಳ್ಳೆ ಕೆಲಸ ಮಾಡಿ ಬಿಲ್ ತಗೊಳ್ಳಿವಂತೆ. ತುರುವೇಕೆರೆ ತಾಲೂಕು ನೀನ್ ಬೇರೆಯವ್ರಿಗೆ ಎಡೆಮಟ್ಟೆ ಹಿಡಿತಾ ಇದೆಯಲ್ಲ, ನಮ್ಮ ಕುಣಿಗಲ್ ರಂಗನಾಥ್ಗೆ ನಾವು ಚಾಲೆಂಜ್ ಆಗ್ತಾ ಇದ್ದೀವಿ. ಯಾವತ್ತ ನಾವು ಕರ್ಕೊಂಡ್ ಬರ್ಬೇಕು ರಂಗನಾಥ್ ಹೇಳು, ಅದೆಷ್ಟು ಎಡೆಮಟ್ಟೆ ಇಟ್ಟಿದೆ ನೋಡ್ತೀನಿ. ನಾವು ಯಾರು ಎಡೆಮಟ್ಟೆ ಹಿಡಿಯರಲ್ಲಪ್ಪ. ನಾವು ಕಾಂಗ್ರೆಸ್ ಪಕ್ಷದವರು. ಗಾಂಧಿ ಏನ್ ಹೇಳ್ತಾರೆ, ಸತ್ಯ ಮತ್ತೆ ಅಹಿಂಸೆ ಇದೆಯಲ್ಲ, ಅದ್ರ ಅನುಯಾಯಿಗಳಪ್ಪ. ನಮ್ಗೆ ಸತ್ಯ ಅಹಿಂಸೆ ಸಾಕು. ನಮ್ಗೆ ಎಡೆಮಟ್ಟೆ ಸಂಸ್ಕೃತಿ ಬೇಡ. ನಮ್ಗೆ ಎಡೆಮಟ್ಟೆ ಹಿಡಿಯೋರು ನೀವು. ಯೋಗೇಶ್, ತುರುವೇಕೆರೆ ತಾಲೂಕಲ್ಲಿ ಮಾಡಿರೋಂಥ ಕಳಪೆ ಕಾಮಗಾರಿಗಳಿಂದ ನೀನ್ ಏನೇನ್ ಮಾಡ್ಕೊಂಡಿದ್ದೆ ಅಂತ ಚೆನ್ನಾಗಿ ಗೊತ್ತಿದೆ. ನಮ್ಮ ತಾಲೂಕಿನ ಜನತೆ ಇಷ್ಟೊತ್ತಿ ನಿಂಗೆ ಎಡೆಮಟ್ಟೆ ಹಿಡಿಬೇಕಾಗಿತ್ತು. ಯಾಕೋ ಹಿಡಿದಿಲ್ಲ ನೀನ್ ಬಿಟ್ಟವ್ರಿಗೆ. ನಮ್ಮ ಮುಖ್ಯಮಂತ್ರಿನ ಕಿಕ್ ಬ್ಯಾಕ್ ಅಂತ ಹೇಳ್ತೀಯಾ? ಡಿ ಲಿಂಕ್ ಕೆನಾಲ್ ಅಲ್ಲಿ ಮುಖ್ಯಮಂತ್ರಿಯವರು 1000 ಕೋಟಿನಲ್ಲಿ ಎಷ್ಟು ಕಿಕ್ ಬ್ಯಾಕ್ ಪಡೆದವ್ರು ಅಂತ ಹೇಳ್ಬಿಟ್ಟು ಅದು ನಿನ್ನ ಬಾಯಿನಲ್ಲಿ ಬಿಟ್ಟರು, ಯೋಗೀಶ್ ಬಾಯಿನಲ್ಲಿ. ಹುಷಾರು. ಯಾವ್ಯಾವ ತಾಲೂಕಲ್ಲಿ ಬೇರೆ ಹೆಸರಲ್ಲಿ ಕೆಲಸ ಮಾಡ್ತಾ ಇದೀಯಾ ಅವನ್ನೆಲ್ಲ ತಗೊಂಡೋಗಿ ತನಿಖೆ ಕೊಟ್ಟರೆ ನೀನ್ ಎಷ್ಟು ಕಳಪೆ ಕಾಮಗಾರಿ ಮಾಡ್ತಿದ್ದ ಗೊತ್ತಿದೆ. ಆಮೇಲೆ ಅದ್ರ ಪಶ್ಚಾತ್ತಾಪ ನೀನ್ ಪಡ್ತೀಯ, ಇಲ್ಲ ಅಂತಂದಲ್ಲ. ಶಾಸಕರು ಅಂತ ಮುಂದೆ ಬಿಟ್ಕೊಂಡು ಮಾತಾಡ್ಸೋದು, ಮತ್ತೆ ಇಕ್ಕಟ್ಟಿ ಸಿಗಾಕ್ಸೋದು. ಶಾಸಕರೇ, ಎಡಮಟ್ಟೆ ಹಿಂದೆ ಒಂದ್ಸತಿ ಸುರಿಸಿದ್ರಿ. ನಿಮ್ಮ ಕಾರ್ಯಕರ್ತರನ್ನೇ ಒಡಸಕ್ಕೆ ಸುರಿಸಿದ್ರಿ. ಅವತ್ತು ನಿಮ್ ಪರಿಸ್ಥಿತಿ ಏನಾಯ್ತು ಚುನಾವಣೆಯಲ್ಲಿ ಅಂತ ನಿಮಗೆ ಗೊತ್ತಿದೆ ಮೋಸ್ಟ್ಲಿ. ಅದೇ ತರ ಈ ಸತಿ ಎಡೆಮಟ್ಟೆ ಎತ್ತಿಸ್ತಾ ಇದ್ದೀರಾ ನಿಮ್ಮ ಕಾರ್ಯಕರ್ತರ ಕೈಲಿ. ಆ ಎಡಮಟ್ಟೆ ನಮ್ ಕಾಂಗ್ರೆಸ್ ಅವ್ರನ್ನೆಲ್ಲ ಸುಡೋದು, ನಿಮ್ಮ ಪಕ್ಷವನ್ನೇ ಸುಡುತ್ತೆ. ಸರಿನೂ ಸುಟ್ಟಿದೆ. ನೀವ್ ಯಾವಾಗ ಎಡಮಟ್ಟೆ ಸುರಿಸಿದ್ರಿ ಆ ಟೈಮಲ್ಲಿ ನೀವು ಮಲಗಿದ್ದೀರಾ. ಈ ಸರಿ ಕಾಂಗ್ರೆಸ್ ಮೇಲೆ ಸುರ್ಸಕ್ಕೆ ಅಂತ ಹೊಟ್ಟಿದ್ದೀರಾ, ಎಡಮಟ್ಟೆನೆ ಸುರಿಸ್ಬಿಟ್ಟು ಹೊಡ್ಸಕ್ಕೆ ಅಂತ ಹೊಟ್ಟಿದ್ದೀರಾ. ಅದು ನಿಮ್ಮನ್ನೇ ಹೊಡಿತಾ ಇದೆ ಹೊರತು ನಮ್ ಯಾರನ್ನ ಕಾಂಗ್ರೆಸ್ ಟಚ್ ಮಾಡಕ್ಕಲ್ಲ. DK ಶಿವಕುಮಾರ್ ಅವರು 15-20 ವರ್ಷ ನಂತರದ ಚಿಂತನಾಶೀಲರು. ಇಡೀ ಇಂಡಿಯಾದಲ್ಲಿ ಯೂನಿವರ್ಸಿಟಿ ತರ್ತೀನಿ ಅಂತ ಹೇಳ್ಬಿಟ್ಟು ಆ ಚಿಂತನೆ ಇದೆಯಲ್ರಿ. ಮುಂದಿನ ಅಡ್ವಾನ್ಸ್ ಯುವ ಪೀಳಿಗೆಗೆ ಯೂನಿವರ್ಸಿಟಿ ಮಾಡ್ತೀನಿ ಅಂತ ಹೇಳಿ ಅಂತ ಈ ಮನುಷ್ಯಂಗೆ ಏನಿದೆ ಇವತ್ತಿಂದ ಅಷ್ಟೇ, ನಾಳೆದು ಗೊತ್ತಿಲ್ಲ ಈ ಮನುಷ್ಯಂಗೆ. ನಮ್ಮ MT ಕೃಷ್ಣಪ್ಪನಿಗೆ ಅನನುಭವಿ ಏನ್ ಗೊತ್ತಿದೆಯಪ್ಪ ನಿಮ್ಗೆ? ಮುಂದಿನ ತಲೆಮಾರಿಗೆ ಏನ್ ಮಾಡಿದ್ರಿ ನಮ್ಮ ತಾಲೂಕನ್ನ? ನೀನೇನಾದ್ರು ಇವತ್ತಿರ್ತೀಯೋ ನಾಳೆಗೆ ಇರ್ತೀಯೋ, ಇದಕ್ಕೆ ಅಧಿಕಾರ ಎಷ್ಟು ದಿವಸ ಇರುತ್ತೆ ಅದು ಬೇರೆ ಪ್ರಶ್ನೆ. ನೀನ್ ಮಾಡೋದು ಏನ್ ಮಾಡೋಗಿದ್ಯಾ? ಈಗ ತಾಳಿಕೆ ಸುಬ್ರಹ್ಮಣ್ಯ ನಾವು ನೆನೆಸ್ಕೊತೀವಿ. ಏನಕ್ಕೆ? ನಮ್ಮ ತಾಲೂಕಿಗೆ ಚಾನಲ್ ವಿಚಾರಕ್ಕೆ ಮಾಡೋದು, ನೀರಾವರಿ ವಿಚಾರಕ್ಕೆ ಅಂತ ಹೇಳಿ. ನೀನೇನಪ್ಪ ಮಾಡಿದ್ಯಾ? ಹೇಮಾವತಿ ನೀರು ಪ್ರತಿ ವರ್ಷ ಬಿಟ್ಟಿದ್ದಾರೆ, ಈಗಲೂ ಬಿಡ್ತಾರೆ. ಸುಮ್ಮನೆ ಬಿಡಕ್ಕಿಂತ ಮುಂಚೆ ಬಂದ್ಬಿಟ್ಟು ನಾವು ಬಿಡ್ಸಕ್ ಸ್ಟ್ರೈಕ್ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡಿ. ಈ ಪ್ರತಿಭಟನೆ ಮಾಡೋದೇ ಬಿಟ್ಟಿರೋದಲ್ಲ. ಡ್ಯಾಮ್ ತುಂಬ್ತಿತ್ತು, ಅದು ಡೇಟ್ ಫಿಕ್ಸ್ ಮಾಡಿರ್ತಾರೆ, ಬಿಟ್ಟಿದ್ದಾರೆ, ನೀರು ಬಿಟ್ಟಿದ್ದಾರೆ. ನೀನು ಸ್ಟ್ರೈಕ್ ಮಾಡಿದ್ದ ಬಿಟ್ಟಿದ್ದಲ್ಲ. ಜನಗಳ ಜೊತೆ ಮುಂದೆ ಚೆಲ್ಲಾಟ ಆಡ್ಕೊಂಡು ಅವ್ರ ಮುಂದೆ ತೋರಿಸ್ಕೊಂಡು ಸ್ಕೋಪ್ ತಗೊಂಡು ಮಾಡಕ್ ಹೋಗ್ಬೇಡಿ. DK ಶಿವಕುಮಾರ್ ಇಂಧನ ಸಚಿವರಾಗಿದ್ದ ಒಂದು ಮಾತು ಹೇಳ್ತೀನಿ, ಅವ್ರು ಎಷ್ಟು ಅಡ್ವಾನ್ಸ್ ಇದೆ ಅವ್ರ ತಲೆ ಅಂತಂದ್ರೆ, ನಮ್ಮ ಜಿಲ್ಲೆಗೆ ಪಾವಗಡ ತಾಲೂಕಿಗೆ ಒಂದು ಸೋಲಾರ್ ಪಾರ್ಕ್ ಕೊಟ್ಟರು. ಇಡೀ ಇಂಡಿಯಾದಲ್ಲಿ ದೊಡ್ಡ ಸೋಲಾರ್ ಪಾರ್ಕ್ ಅದು. ಇಡೀ ಭಾರತದಲ್ಲೇ ದೊಡ್ಡ ಸೋಲಾರ್ ಪಾರ್ಕ್ ಏಷ್ಯಾದಲ್ಲಿ. ಆಯ್ತಾ? ಏಷ್ಯಾದಲ್ಲೇ ದೊಡ್ಡ ಪಾರ್ಕ್ ಸೋಲಾರ್ ಪಾರ್ಕ್. ಇಡೀ ಇಂಡಿಯಾದಲ್ಲಿ ನರೇಂದ್ರ ಮೋದಿ ಕೈಲಿ ಮಾಡಕ್ಕಾಗಿಲ್ಲ ಸೋಲಾರ್ ಪಾರ್ಕ್ ಅನ್ನ ಗುಜರಾತ್ ಅಲ್ಲಿ. ಆದ್ರೆ DK ಶಿವಕುಮಾರ್ ರೆಕಾರ್ಡ್ ಮಾಡಿದ್ರು ಅದನ್ನ ಇನ್ನೊಂದು ಹೇಳ್ತೀನಿ ಕೇಳಿ. ಅದನ್ನ ಇನ್ನೊಂದು ಮುಂಚೆ ಯೋಚನೆ ಮಾಡಿದ್ದ DK ಶಿವಕುಮಾರ್. ಪಾವಗಡದಂತ ಬರಪೀಡಿತ ಪ್ರದೇಶದಲ್ಲಿ ರೈತರ ಜಮೀನನ್ನ ಅಕ್ವೈರ್ ಮಾಡ್ದಲೇ ಅದೇ ರೈತರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು 25 ವರ್ಷ ಅಗ್ರಿಮೆಂಟ್ ಮಾಡ್ಕೊಟ್ರು ರೈತರಿಗೆ. 25 ವರ್ಷ ಪ್ರತಿ ವರ್ಷ 25,000 ರೂಪಾಯಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟು ಅವ್ರ ಜಮೀನು ಅವ್ರಿಗೆ ಉಳ್ಕೊಂಡಂಗ್ ಮಾಡ್ಕೊಟ್ರು. ಅವ್ರನ್ನ ಮಕ್ಕಳೇ ಬಿಸಿರಲಿಲ್ಲ ಅವಾಗ. ಯಾಕೆಂದ್ರೆ ಪಾವಗಡ ಜನತೆ
ಬಡವರಿದ್ದಾರೆ, ಬರಪೀಡಿತ ಪ್ರದೇಶ, ಆ ಜನಗಳ ಮಕ್ಕಳುಗಳಿಗೆ ಅಟ್ಲೀಸ್ಟ್